ಎವ್ರಿವನ್, ವೆಲ್ಕಮ್ ಟು ಶರ್ಮಿಳಾ ರಾಜು ವ್ಲಾಗ್ಸ್. ಇದು ಸೋಮವಾರದ ಬೆಳಗಿನ ವ್ಲಾಗ್ ಆಗಿರುತ್ತೆ. ಸೋಮವಾರ ಬೆಳಗ್ಗೆ ಎದ್ದು ಮುಖ ತೊಳ್ಕೊಂಡು ಬ್ರಷ್ ಮಾಡ್ಕೊಂಡ್ಬಿಟ್ಟು ನಾನು ವಾಕ್ ಮಾಡ್ತಾ ಇದ್ದೀನಿ. ಇದು ಲಾಸ್ಟ್ 15 ಡೇಸ್ ಬ್ಯಾಕ್ ನಾನು ಇದು ಟ್ರೆಡ್ಮಿಲ್ ತೊಗೊಂಡಿದ್ದು ಆನ್ಲೈನಲ್ಲಿ. ಸ್ಪರ್ನಾಡ್ ಕಂಪ್ನಿದು ವಾಕಿ ಶೇಕಿ ಅಂತೇಳಿ. ಇದಕ್ಕೆ ಹ್ಯಾಂಡಲ್ ಬರಲ್ಲ, ಸ್ವಲ್ಪ ಗ್ರಿಪ್ ಸಿಗೋವರೆಗೂ ಕಷ್ಟ ಇದ್ರ ಮೇಲೆ ವಾಕ್ ಮಾಡೋದು. ನಮಗೆ ವಾಲಲ್ಲಿ ಒಂದು ಡಿಸೈನ್ ಮಾಡಿದ್ದಾರೆ ವುಡನ್ನಲ್ಲಿ, ಸೊ ಅದನ್ನು ನಾನು ಗ್ರಿಪ್ಗೆ ಇಟ್ಕೊಂಡ್ಬಿಟ್ಟು ವಾಕ್ ಮಾಡ್ತೀನಿ. ನನಗೆ ನಡುಮನೆಯಲ್ಲೇ ಇರೋದ್ರಿಂದ ತುಂಬ ಹೆವಿ ಟ್ರೆಡ್ಮಿಲ್ ತಂದರೆ ಅಸಹ್ಯ ಕಾಣುತ್ತೆ ಅಂತೇಳ್ಬಿಟ್ಟು ಈ ಥರ ಸ್ವಲ್ಪ ಸ್ಮಾರ್ಟಾಗಿರೋ ವಾಕಿಂಗ್ ಮಿಷಿನ್ನ ನಾವು ತೊಗೊಂಡ್ವಿ, ಟ್ರೆಡ್ಮಿಲ್ನ. ಸೊ ಇದು ನಡುಮನೇಲಿರೋದ್ರಿಂದ ಡೈಲಿ ವಾಕ್ ಮಾಡಲೇಬೇಕು. ಒಂದೊಂದು ದಿನ ಮಾಡಲಿಲ್ಲ ಅಂದರೆ ಬೈದ್ಬಿಡ್ತಾರೆ, ನಡುಮನೆಯಲ್ಲಿ ಇದ್ದರೂ ಮಾಡಲ್ವಲ್ಲ ಅಂತ. ಸೊ ಹಾಗಾಗಿ ನಾನು ಸ್ಮಾರ್ಟಾಗಿರೋದು ನಡುಮನೆಗೆ ಒಂದು ಬೇಕು ಅಂತ ತೊಗೊಂಡಿರೋದು. ಹ್ಯಾಂಡಲ್ ಇರೋದು ಮೇಲ್ಗಡೆ ಇನ್ನೊಂದು ರೂಮಲ್ಲಿದೆ, ಅಲ್ಲಿ ನಾನು ಮೇಲ್ ಹೋಗಲ್ಲ ಅಂತೇಳ್ಬಿಟ್ಟು ಇದನ್ನು ತೊಗೊಂಡಿರೋದು. ಇದು ತಂದಾಗಿಂದ ನಂಗೆ ಸ್ವಲ್ಪ ಯೂಸ್ ಆಗಿದೆ. ತುಂಬ ಫಾಸ್ಟಾಗಿ ಮಾಡೋಕ್ಕಾಗದೇ ಇದ್ರೂ ಒನ್ ಅವರ್ಗೆ 4 ಕಿಲೋಮೀಟರ್ಸ್ ಅಷ್ಟು ನಾನು ವಾಕ್ ಮಾಡ್ತೀನಿ. ಈ ಥರ ವಾಕ್ ಮಾಡಿದ ಮೇಲೆ ಇದನ್ನು ಕುಡಿತಾ ಇದ್ದೀನಿ ನಾನು. ನೆಲ್ಲಿಕಾಯ್ದು ಆಮ್ಲ ಕ್ಯೂಬ್ ಮಾಡಿಟ್ಟಿರ್ತೀನಲ್ಲ, ಅದನ್ನು ಒಂದು 2-3 ಹಾಕ್ಕೊಂಬಿಟ್ಟು ಸ್ವಲ್ಪ ಹಾಟ್ ವಾಟ್ರನ್ನ ಕಾಯಿಸ್ಕೊಂಬಿಟ್ಟು ಹಾಕ್ಕೊಳ್ತೀನಿ. ಕೋಲ್ಡ್ ವಾಟರಲ್ಲೇ ಅಂದರೆ ನಾರ್ಮಲ್ ವಾಟರಲ್ಲೇ ನಾನು ಕ್ಯೂಬ್ ಹಾಕ್ಕೊಂಡ್ರೆ ತುಂಬ ತಣ್ಣಗಿರುತ್ತೆ, ಶೀತ ಆಗಿಬಿಡುತ್ತೆ ಅಂತೇಳ್ಬಿಟ್ಟು ನಾನು ಸ್ವಲ್ಪ ನೀರು ಕಾಯಿಸ್ಬಿಟ್ಟು ಹಾಕ್ತೀನಿ. ನೀರಾದರೆ ಇವತ್ತು ಸ್ವಲ್ಪ ಜಾಸ್ತಿ ಕಾದ್ಬಿಟ್ಟಿದೆ, ಒಂದು 40 ಡಿಗ್ರಿ ನೀರು ಕಾಯಿಸಿ ಹಾಕ್ತೀನಿ. ನೀವು ಅನ್ಕೋಬೋದು ಜೇನುತುಪ್ಪಕ್ಕೆ ಬಿಸಿನೀರು ಹಾಕಬಾರ್ದು ಅಂತ, ಬಟ್ ನನಗೆ ಟೇಸ್ಟಿಗೆ ಬೇಕು ಅಂತ ಜೇನುತುಪ್ಪ ಹಾಕ್ಕೊಳ್ತೀನಿ. ಅದು ಬಿಟ್ಟರೆ ಇನ್ನೇನಿಲ್ಲ, ನನಗೆ ಸ್ವಲ್ಪ ಬಿಸಿನೀರಲ್ಲೇ ನಾನು ಕುಡಿಯೋದು ನೆಲ್ಲಿಕಾಯಿ ಜ್ಯೂಸನ್ನ, ಇಲ್ಲಾಂದರೆ ಶೀತ ಆಗಿಬಿಡುತ್ತೆ. ಅದು ಫ್ರಿಜ್ಜಲ್ಲಿ ಇಟ್ಟಿರ್ತೀವಲ್ವ ನೆಲ್ಲಿಕಾಯ್ದು ಕ್ಯೂಬು, ತುಂಬಾ ನೀರು ಕೋಲ್ಡ್ ಆಗಿಬಿಡುತ್ತೆ ನಾರ್ಮಲ್ ವಾಟರ್ ಹಾಕಿದರೆ. ಅದಕ್ಕೆ ಸ್ವಲ್ಪ ಬಿಸಿನೀರು ಹಾಕಿದರೆ ಅದೆಲ್ಲ ಟೆಂಪ್ರೇಚರ್ ಸರಿ ಹೋಗುತ್ತೆ ಕುಡಿಲಿಕ್ಕೆ. 6 ಗಂಟೆ ಆಗ್ತಾ ಬಂದಿದೆ, 5:45 ಆಯಿತು. ಅಷ್ಟೊತ್ತಿಗೆ ವಾಕ್ ಮುಗಿಸ್ಕೊಂಡು ನೆಲ್ಲಿಕಾಯಿ ಜ್ಯೂಸ್ ಕುಡಿದೆ. ಒಂದೊಂದು ದಿವಸ ಬೆಳಗ್ಗೆನೇ ಕುಡಿತೀನಿ, ಒಂದೊಂದು ದಿನ ಬೆಳಗ್ಗೆ ಕಾಫಿ ಕುಡಿಬೇಕಂತ ಮನಸ್ಸು ಬಂದರೆ ಬೆಳಗ್ಗೆ ಕಾಫಿ ಕುಡಿದಿರ್ತೀನಿ. ಇದು ಒಂದು ಮಂಗಳೂರು ಸೌತೆಕಾಯಿ ತರಿಸಿದ್ದೆ ನಾನು. ಮಂಗಳೂರು ಸೌತೆಕಾಯಲ್ಲಿ ಸಾಂಬಾರು ಮಾಡೋಣ, ಮಂಗಳೂರು ಸ್ಟೈಲಲ್ಲಿ ಮಂಗಳೂರು ಸೌತೆ ಸಾಂಬಾರು ಮಾಡೋಣ ಅಂತೇಳ್ಬಿಟ್ಟು ಹೆಚ್ತಾ ಇದ್ದೀನಿ. ಒಂದು ಅರ್ಧ ಮಂಗಳೂರು ಸೌತೆನ ಉಳಿಸ್ತಾ ಇದ್ದೇನೆ, ಯಾಕಂದರೆ ದೊಡ್ಡದಿರುತ್ತಲ್ವ, ಪೀಸಸ್ ಎಲ್ಲ ಜಾಸ್ತಿ ಆಗಿಬಿಡುತ್ತೆ ಅಂತೇಳ್ಬಿಟ್ಟು. ಸಾಂಬಾರು ತೀರ ಗಟ್ಟಿ ಆಗಿಬಿಡುತ್ತೆ, ಒಂಥರ ಪಲ್ಯ ಥರ ಆಗಿಬಿಡುತ್ತೆ ಅಂತ ಒಂದು ಅರ್ಧ ಉಳಿಸಿದ್ದೀನಿ. ಇನ್ನೊಂದು ಅರ್ಧನ ಈ ಥರ ಬೀಜ ಎಲ್ಲ ತೆಗೆದುಬಿಟ್ಟು ನೀಟಾಗೆ ತೊಳೆದ್ಬಿಟ್ಟು ಸ್ವಲ್ಪ ಉಪ್ಪು ಸ್ವಲ್ಪ ಅರಿಶಿನ ಹಾಕಿ ಬೇಯಿಸೋಕ್ಕಿಡ್ತೀನಿ. ಫಸ್ಟಿಗೆ ನಾನು ಉಪ್ಪಷ್ಟೇ ಹಾಕಿದ್ದೀನಿ, ಆಮೇಲೆ ಅರಿಶಿನ ಹಾಕ್ತೀನಿ. ಸ್ವಲ್ಪ ಬೆಂದಾದ ನಂತರ ಅರಿಶಿನ ಹಾಕ್ತೀನಿ, ಮುಂಚೆ ಕೂಡ ಹಾಕ್ಬೋದು. ಇವಾಗ ಸ್ವಲ್ಪ ಅದಕ್ಕೆ ಪದಾರ್ಥಗಳನ್ನ ಹುರ್ಕೊಳ್ಳಿಕ್ಕೆ ಹಾಕ್ತಾಯಿದ್ದೀನಿ. ಜೀರಿಗೆ ಮತ್ತು ಕೊತ್ತಂಬರಿ ಕಾಳು, ನಿಮಗೆ ಮಸಾಲೆ ಹೇಗೆ ಬೇಕೋ ಆಗ ಹಾಕ್ಕೋಬೋದು. ನಾನು ಇಷ್ಟಿಷ್ಟೇ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ, ಕೊತ್ತಂಬರಿ ಮತ್ತು ಮೆಂತೆಕಾಳು ಸ್ವಲ್ಪ ಹಾಕಿದೆ ಅಂತ ಇನ್ನೂ ಸ್ವಲ್ಪ ಹಾಕಿದೆ. ಒಂದು 3 ಒಣಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಇವನ್ನ ಹುರಿದ್ಕೋಬೇಕು ನೀಟಾಗಿ, ಘಮ ಬರೋ ಥರ ನೋಡಿ. ಈ ಥರ ಪಟ್ ಅನ್ನುತ್ತೆ ಮೆಂತೆಕಾಳು, ಅಲ್ಲಿವರೆಗೂ ಹುರ್ಕೊಳ್ತೀನಿ. ಇದನ್ನು ಸುಮಾರು ಟೈಪಲ್ಲಿ ಒಂದು 3-4 ಟೈಪಲ್ಲಿ ಮಾಡ್ಬೋದು ಸಾಂಬಾರನ್ನ. ನಾನು ಈ ಥರ ಮಾಡ್ತಾಯಿದ್ದೀನಿ, ಮಂಗಳೂರು ಸ್ಟೈಲಲ್ಲೇ ಮಾಡ್ತಾಯಿದ್ದೀನಿ. ಇದು ಉದ್ದಿನ ಬೇಳೆ, ಇದು ಅದ್ರ ಜೊತೆನಾದರೂ ಹಾಕ್ಕೋಬೋದು, ಇಲ್ಲ ಸಪ್ರೇಟಾಗಾದರೂ ಹಾಕ್ಕೊಂಡ್ಬಿಟ್ಟು ಇದನ್ನು ಹುರಿಬೇಕು. ಇದನ್ನು 1 ಚಮಚ ಹುರಿಬೇಕು. ಉದ್ದಿನ ಬೇಳೆನ ಘಮ ಅನ್ನೋ ಥರ ಹುರಿದ್ಬಿಟ್ಟು ಇದ್ರ ಜೊತೆ ಹಾಕ್ಕೊಂಡ್ಬಿಟ್ಟು ಮಿಕ್ಸಿಗೆ ಮಾಡಲಿಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅಷ್ಟೊತ್ತಿಗೆ ಇಲ್ಲಿ ನೋಡ್ತಾ ಇದ್ದೀನಿ ಬೇಯ್ತಾ ಇದೆನಾ ಅಂತ. ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೀನಿ, ಚೆನ್ನಾಗಿ ಬೇಯ್ತಾ ಇದೆ. ಒಂದು 10 ನಿಮಿಷ ತಗೊಳ್ಳುತ್ತೆ ಮಂಗಳೂರು ಸೌತೆ ಬೇಯಲಿಕ್ಕೆ. ಒಂದು ಕಟ್ ಮಾಡಿ ನೋಡಿದರೆ ಗೊತ್ತಾಗುತ್ತೆ. ಈ ಥರ ಒಂದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಿರುತ್ತೆ ಬೆಂದಾಗ. ಒಂದು ಸ್ವಲ್ಪ ಹಸಿ ಕೊಬ್ಬರಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕರ್ಬೇವಿನ ಸೊಪ್ಪು ಕೂಡ ಹಾಕ್ಕೊಳ್ತೀನಿ. ಮಿಕ್ಸಿ ಮಾಡಿದರೆ, ಈಗ ಸಾಂಬಾರಲ್ಲಿ ಹಾಗೆ ಹಾಕಿಬಿಟ್ರೆ ಎಲ್ಲ ಎತ್ತಿ ಇಡ್ತದೆ ಅಂತ ಒಂದು ಸ್ವಲ್ಪ ಮಿಕ್ಸರಲ್ಲಿ ಹಾಕಿದ್ದೀನಿ. ಎಲ್ಲ ಮಿಕ್ಸಿ ಹೊಡೆದಿದ್ನೆಲ್ಲ ಈ ಸಾಂಬಾರು ಇದರಲ್ಲಿ ಹಾಕ್ತಾಯಿದ್ದೀನಿ. ಮಂಗಳೂರು ಸೌತೆಕಾಯಿ ಏನು ನೀರಲ್ಲಿ ಒಂದೂವರೆ ಉದ್ದಂಗೆ ಕಪ್ ನೀರು ಹಾಕಿ ಬೇಯಿಸೋಕ್ಕಿಟ್ಟಿದ್ದೆ, ಅದರಲ್ಲಿ ಇದನ್ನು ಮಸಾಲೆ ಎಲ್ಲ ಮಿಕ್ಸಿ ಹೊಡೆದಿರೋದೆಲ್ಲ ಹಾಕ್ತಾಯಿದ್ದೀನಿ. ಇದು ಸಾಂಬಾರು ತುಂಬ ಈಸಿನೇ ಮಾಡೋದು, ತುಂಬ ಟೇಸ್ಟಿಯಾಗಿರುತ್ತೆ. ಮುದ್ದೆಗೂ ಚೆನ್ನಾಗಿರುತ್ತೆ, ಅನ್ನಕ್ಕೂ ಚೆನ್ನಾಗಿರುತ್ತೆ. ಸಾರು ನೋಡಿ ಈ ಥರ ಇದೆ. ಇದಕ್ಕೆ ಸ್ವಲ್ಪ ಉಪ್ಪು ಸಾಲ್ದಾಗಿತ್ತು ಅಂತ ಉಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪ ಹುಣಸೆ ಹುಳಿ ಕೂಡ ಹಿಂಡಬೇಕು. ಇಷ್ಟು ಹುಣಸೆ ಹುಳಿ ಸಾಕು ಅನಿಸುತ್ತೆ. ಸ್ವಲ್ಪ ಸಾಂಬಾರು ಮಾಡ್ತಾ ಇರೋದು ಇಷ್ಟು ಹುಣಸೆ ಹುಳಿನ ಹಾಕ್ತಾಯಿದ್ದೀನಿ. ಕೊನೆಗೆ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು 1-2 ಕುದಿಸ್ಬಿಟ್ಟು, ಅಂದರೆ 1 ನಿಮಿಷ ಕುದಿಸ್ಬಿಟ್ಟು ಆಫ್ ಮಾಡಿದರೆ
ಸಾಂಬಾರು ಮುಗೀತು. ಮಂಗಳೂರು ಸೌತೆಕಾಯಿ ಸಾಂಬಾರು ತುಂಬಾ ರುಚಿಯಾಗಿರುತ್ತೆ. ಬಿಸಿ ಬಿಸಿ ಇದ್ದಾಗಲೇ ತುಂಬ ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ಉಪ್ಪು ಸಾಲದಾಗಿತ್ತು ಅಂತ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಇವಾಗ ಸ್ವಲ್ಪ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದಿರಲಿಲ್ಲ, ಹಂಗೆ ಹಾಕಿದ್ದೀನಿ. ಇವಾಗ ಎಲ್ಲ ಚಟ್ಪಟ್ ಅಂತ ಶುರು ಆಯಿತು. ಸ್ವಲ್ಪ ಒಣಮೆಣ್ಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪು, ಒಂದು ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೀನಿ. ಇದಿಷ್ಟನ್ನ ಒಗ್ಗರಣೆನ ಹಾಕಿಬಿಟ್ಟು ಸಾಂಬಾರು ಏನು ಮಾಡಿರ್ತೀವಲ್ಲ ಅದರಲ್ಲಿ ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ. ಹಿಂಗೆ ಹಾಕೋದ್ರಿಂದ ನಮಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಶೀತ ಪ್ರಕೃತಿ ಇರೋರಿಗೆಲ್ಲ ತುಂಬ ಒಳ್ಳೆಯದು. ಮತ್ತು ಮಂಗಳೂರು ಉಡುಪಿ ಸ್ಟೈಲ್ ಅಂದರೆ ಹಿಂಗೂ ಹಾಕ್ತಾರೆ ಅವರು. ಸೊ ಹಿಂಗೆ ಹಾಕಿದರೆ ಸಾರು ತುಂಬಾ ಚೆನ್ನಾಗಿರುತ್ತೆ. ಈ ಥರ ಸಾಂಬಾರು ರೆಡಿ ಆಯಿತು. ನಿಜಕ್ಕೂ ತುಂಬಾ ರುಚಿಯಾಗಿತ್ತು. ಅದು ಟೇಸ್ಟು, ಅದ್ರದ್ದು ಸುವಾಸನೆ ತುಂಬಾ ಚೆನ್ನಾಗಿತ್ತು. ಈಗ ಮುದ್ದೆ ಮಾಡ್ತಾಯಿದ್ದೀನಿ. ಮುದ್ದೆನ ನಾನು ಏನೂ ಸ್ಕಿಪ್ ಮಾಡ್ದೇ ಮಾಡ್ತಾಯಿದ್ದೀನಿ. ಅದು ಅನ್ನ ಉಳಿದಿರುತ್ತಲ್ವ, ರಾತ್ರಿ ಅನ್ನ ಉಳಿದಾಗ ವೇಸ್ಟ್ ಮಾಡಬಾರ್ದು. ಅಂದರೆ ಒಂದು ಸ್ವಲ್ಪ ಅನ್ನ ವೇಸ್ಟ್ ಆಗುತ್ತೆ, ಬಟ್ ಒಂದು ಅರ್ಧ ಅನ್ನನ ನಾನು ಈ ಥರ ಪುಡಿ ಮಾಡಿಬಿಟ್ಟು ನೀರು ಕಾದಿರೋ ನೀರಲ್ಲಿ ಹಾಕ್ತಾಯಿದ್ದೀನಿ. ಈ ಥರ ಪುಡಿ ಮಾಡಿಬಿಟ್ಟು ಒಂದಿಷ್ಟು ರಾಗಿ ಹಿಟ್ಟಿಗೆ ನೀರು ಹಾಕ್ಬಿಟ್ಟು ಸರಿ ಹಾಕ್ತಾಯಿದ್ದೀನಿ. ಅನ್ನ ಮತ್ತು ಸರಿ ಎಲ್ಲ ಚೆನ್ನಾಗಿ ಕುದಿಯುವಾಗ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಈ ಥರ ಮಿಕ್ಕಿರೋ ಅನ್ನನ, ಬೆಳಗ್ಗೆ ಮಿಕ್ಕಿರೋ ಅನ್ನನ ರಾತ್ರಿ ಮುದ್ದೆ ಮಾಡುವಾಗ ಹಾಕ್ಬೋದು, ರಾತ್ರಿ ಮಿಕ್ಕಿರೋ ಅನ್ನನ ಬೆಳಗ್ಗೆ ಮುದ್ದೆ ಮಾಡುವಾಗ ಹಾಕ್ಬೋದು. ಅಂದರೆ ಒಬ್ಬರು ಉಣ್ಣೋದಕ್ಕಿಂತ ಕಡಿಮೆ ಒಂದು 2-3 ಹಿಡಿಯುವಷ್ಟು ಅನ್ನ ಉಳಿದಿತ್ತು ಅಂದರೆ ಮುದ್ದೆಯಲ್ಲಿ ಹಾಕಿ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನಾವು ಈ ಥರನೇ ಹಿಟ್ಟನ್ನು ಹಾಕ್ತಾ ಕೂಡಿಸ್ತಾ ಇರ್ತೀವಿ. ಚೆನ್ನಾಗಿರುತ್ತೆ. ಒಂದು ಗಂಟು ಬೀಳಲ್ಲ. ಹಿಟ್ಟು ಹಾಕ್ತಾನೆ ಕೂಡಿಸಿದ್ರೆ ಒಂದು ಗಂಟು ಬೀಳಲ್ಲ. ಅದರಲ್ಲೂ ಈ ಥರ ಅನ್ನ ಹಾಕಿ ಮುದ್ದೆ ಮಾಡಿದ್ರಂತೂ ಗಂಟೆ ಬೀಳಲ್ಲ. ತುಂಬಾ ಚೆನ್ನಾಗಿರುತ್ತೆ. ಒಂಥರ ಅನ್ನ ಊಟ ಮಾಡಬೇಕು ಅಂತ ಅನಿಸಲ್ಲ. ಸ್ವಲ್ಪ ಅನ್ನ ಹಾಕಿದರೆ ಸಾಕು. ಮುದ್ದೆ ಜೊತೆಗೆ ನಾವು ಊಟ ಮಾಡುವಾಗ ಇದನ್ನು ಈ ಮುದ್ದೆನ ತಿಂದರೆ ಮತ್ತೆ ಅನ್ನ ತಿನ್ನಬೇಕು ಅಂತ ಅನಿಸಲ್ಲ. ತುಂಬ ಸಂತುಷ್ಟಿ ಅನಿಸುತ್ತೆ ನಮಗೆ. ಸ್ವಲ್ಪ ಹಿಟ್ಟು ಸಾಲದಾಯಿತು, ಸ್ವಲ್ಪ ಹಿಟ್ಟು ಅಳುಕಾಯಿತು ಅಂತ ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕಿ ಕೂಡಿಸ್ತಾ ಇದ್ದೀನಿ. ಒಂದು ಸ್ವಲ್ಪನೂ ನಾನು ರಾಗಿ ಮುದ್ದೆ ಮಾಡೋದನ್ನು ಸ್ಕಿಪ್ ಮಾಡ್ತಾಯಿಲ್ಲ, ಬರೀ ಜಸ್ಟ್ ಫಾಸ್ಟ್ ಮಾಡಿದ್ದೀನಿ ಅಷ್ಟು ಬಿಟ್ಟರೆ ಸ್ಕಿಪ್ ಮಾಡಿಲ್ಲ. ಹೀಗೆ 1-2 ನಿಮಿಷ ಮಾಗ್ಲಿಕ್ಕೆ ಬಿಟ್ಟಿದ್ದೀನಿ. ಕೈಯಲ್ಲಿ ಮುಟ್ಟು ನೋಡಿದರೆ, ನೀರು ಕೈಯಲ್ಲಿ ಮುಟ್ಟು ನೋಡಿದರೆ ಕೈಗೆ ಅಂಟ್ಕೋಬಾರ್ದು, ಆವಾಗ ಮುದ್ದೆ ಬೆಂದಿದೆ ಅಂತ. ಆಲ್ಮೋಸ್ಟ್ ಎಲ್ರಿಗೂ ಮುದ್ದೆ ಮಾಡ್ಲಿಕ್ಕೆ ಬರುತ್ತೆ. ಇದು ಉಳಿದಿರೋ ಅನ್ನನ ನಾವು ವೇಸ್ಟ್ ಮಾಡ್ದಂಗೆ ಈ ಥರ ಮುದ್ದೆಗೆ ಹಾಕಿ ಮಾಡಿದರೆ ತುಂಬ ರುಚಿಯಾಗೂ ಇರುತ್ತೆ. ಒಂದು ಸಲ ಮಾಡಿದರೆ ನೀವು ಮತ್ತೆ ಮತ್ತೆ ಮಾಡ್ಕೊಳ್ತೀರಿ. ಈ ಥರ ಉಳಿದಿರೋ ಅನ್ನ ಕೂಡ ವೇಸ್ಟ್ ಆಗಲ್ಲ. ಅವಾಗ ಅನ್ನನೂ ಬಿಸಿ ಆಗುತ್ತೆ, ಮುದ್ದೆ ಜೊತೆ ಎಲ್ಲ ಚೆನ್ನಾಗಿರುತ್ತೆ ಅಂತ 1-3 ಮುದ್ದೆ ಮಾಡಿದೆ. ದೊಡ್ಡ ಮಗಳು ಬೆಂಗಳೂರಲ್ಲಿ ಡ್ಯೂಟಿ ಮಾಡೋಕ್ಕೆ ಹೋಗಿರೋದ್ರಿಂದ ಅವಳು ಈ ವಾರ ಡ್ಯೂಟಿಗೆ ಹೋಗಿದ್ದಾಳೆ. ವರ್ಕ್ ಫ್ರಮ್ ಹೋಮ್ ಇದ್ದಾಗ ಮನೇಲಿರ್ತಾಳೆ. ಸೊ ಆ ಥರ ಮುದ್ದೆ ಎಲ್ಲ ಆಯಿತು. ಈ ಥರ ಇತ್ತು ಲಾಗು ಈ ದಿನ ಸೋಮವಾರದ ಮಾರ್ನಿಂಗ್ ಲಾಗು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.